Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by ಸಪ್ತಗಿರಿ NPS University. ಇದರ ಜೊತೆಗೆ ಪಕ್ಷದ ಅಧ್ಯಕ್ಷರಾದವರಿಗೆ ಜವಾಬ್ದಾರಿ ನಿಭಾಯಿಸೋದು ಕಷ್ಟವಾಗುತ್ತೆ ಅನ್ನುವಂಥ ಮಾತನ್ನ ಈಗ ಕೆಪಿಸಿಸಿಯ ಮಾಜಿ ಅಧ್ಯಕ್ಷರು ಕೂಡ ಆಗಿರುವಂಥ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಎರಡೆರಡು ಹುದ್ದೆಗಳನ್ನು ನಿಭಾಯಿಸೋದು ಕಷ್ಟವಾಗುತ್ತೆ. ಏಕಕಾಲದಲ್ಲಿ ಎರಡು ಹುದ್ದೆಗಳನ್ನು ಅದರ ಜವಾಬ್ದಾರಿಯನ್ನು ನಿಭಾಯಿಸೋದು ಕಷ್ಟವಾಗುತ್ತೆ. ಬೆಂಗಳೂರಿನಲ್ಲಿ ಡಾಕ್ಟರ್ ಪರಮೇಶ್ವರ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಸಚಿವರಾಗಿ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡೋದು ಕಷ್ಟವಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಈಗ ಪರಮೇಶ್ವರ್ ವ್ಯಕ್ತಪಡಿಸಿದ್ದಾರೆ. ನಾನು ಅಧ್ಯಕ್ಷನಾಗಿದ್ದಾಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೆ, ಹೀಗಾಗಿ ಸಚಿವರನ್ನಾಗಿಸಿದ್ರು, ಬೇರೆಯವರು ಕೆಲಸ ಮಾಡಿದ್ರು, ಹಾಗೆ ರಾಜೀನಾಮೆ ಕೊಟ್ಟ ಮೇಲೆ ಬೇರೆಯವರನ್ನ ಸಚಿವರನ್ನಾಗಿಸಿದ್ರು ಅನ್ನುವಂಥ ಮಾತನ್ನು ಪರಮೇಶ್ವರ್ ಹೇಳಿದ್ದಾರೆ. ನಡ್ಕೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆಗಳು ಇದೇನು ಹೊಸದೇನಲ್ಲ. ಈಗ ಸರ್ಕಾರ ಆದಾಗ ಸರ್ಕಾರದಲ್ಲಿ ಸಚಿವರಾದ ಮೇಲೆ ಅಧ್ಯಕ್ಷರಾದವರು ಜವಾಬ್ದಾರಿ ನಡೆಸೋದಕ್ಕೆ ಕಷ್ಟ ಆಗುತ್ತೆ, ಎರಡೆರಡು ಹುದ್ದೆಗಳು ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಅಭಿಪ್ರಾಯದ ಮೇಲೆ ಬದಲಾಯಿಸ್ತಾರೆ. ಅದೇನು ಹೊಸದೇನಲ್ಲ. ಈಗ ನಾನಿರುವಾಗ ಬದಲಾಯಿಸಿದ್ರಲ್ವ. ನಾನು ಗೃಹ ಸಚಿವನ ಸ್ಥಾನಕ್ಕೆ ನನಗೆ ಆಪ್ಷನ್ ಕೊಟ್ಟರು, ನೀವು PCC ಪ್ರೆಸಿಡೆಂಟ್ ಕಂಟಿನ್ಯೂ ಆಗ್ತೀರಾ ಇಲ್ಲ ಹೋಮ್ ಮಿನಿಸ್ಟರ್ ಕಂಟಿನ್ಯೂ ಆಗ್ತೀರಾ ಅಂದರು. ನಾನು ಇಲ್ಲಪ್ಪ, ನಾನು PCC ಕಂಟಿನ್ಯೂ ಆಗ್ತೀನಿ, ನಂಗೆ ಹೋಮ್ ಮಿನಿಸ್ಟ್ರಿ ಸಾಕು ಬೇಡ ಅಂತ ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಟ್ಟ ಮೇಲೆ ಬೇರೆಯವ್ರನ್ನ ಮಾಡಿದರು, ದಿನೇಶ್ ಗುಂಡೂರಾವ್ರನ್ನ ಮಾಡಿದರು. ಹಾಗಾಗಿ ಇದು ಏನು ನಾವು ವಿ ನೀಡ್ ನಾಟ್ ರೀಡ್ ಇನ್ ಬಿಟ್ವೀನ್ ದಿ ಲೈನ್ಸ್. ಇದಕ್ಕೆ ಹೊಸದಾದಂಥ ಇದು ಕೊಡೋ ಅಗತ್ಯ ಇಲ್ಲ. ಇದು ಪ್ರಕ್ರಿಯೆ ಒಂದು ರಾಜಕೀಯ ಪಕ್ಷದಲ್ಲಿ ಸಾಮಾನ್ಯವಾಗಿ ನಡೆಯುತ್ತೆ. ಈಗ ತಳೀರಿ ಒಂದು ನಿಮಿಷ. ಈಗ BJP ನಡ್ಡಾ ಅವರು BJP ಅಧ್ಯಕ್ಷರಿದ್ದಾರೆ. ಈಗ ಅವರು ಸಚಿವರಾದರು ಕೇಂದ್ರದಲ್ಲಿ. ಈಗ ಅವ್ರ ಪಕ್ಷದಲ್ಲಿ ಚರ್ಚೆ ನಡೀತಾ ಇದೆ, ಅವ್ರನ್ನ ಚೇಂಜ್ ಮಾಡಬೇಕು, ಅವರು ಸಚಿವರಾಗಿದ್ದಾರೆ ಅಂತ. ಅದರಲ್ಲೇನು ಹೊಸದೇನು ಕಾಣಿಸಲ್ಲ ನನಗೆ. ಈಗ ಶಿವಕುಮಾರ್ 2 ಖಾತೆ ಇದೆ, 2 ಖಾತೆ ಅದು ದೊಡ್ಡ ಖಾತೆಗಳು. ನೀರಾವರಿ, ಬೆಂಗಳೂರು ಏನು ಸಾಮಾನ್ಯನ. ಬೆಂಗಳೂರನ್ನು ಅವರು ಒಂದು ಬೇರೆ ಲೆವೆಲ್ಲಿಗೆ ತೊಗೊಂಡು ಹೋಗಬೇಕು ಅಂತ ಒಂದು ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಬೇಕು ಅಂತ ಅವರ ಅನಿಸಿಕೆ ಇದೆ. ಮತ್ತು ನೀರಾವರಿದು ಜ್ವಲಂತ ಸಮಸ್ಯೆಗಳಿದ್ದಾವೆ ಮತ್ತು ಭಾಳ ದೊಡ್ಡ ಇಲಾಖೆ. ಇದನ್ನೆಲ್ಲ ಮಾಡೋದಕ್ಕೆ ಸೇಮ್ ಟೈಮಲ್ಲಿ PCC ಇನ್ನೂ ಬಲಿಷ್ಠವಾಗಿ ಪಕ್ಷ ಕಟ್ಟಬೇಕು, ಅದಕ್ಕೆ ಪ್ರೋಗ್ರಾಮ್ ಕೊಡಬೇಕು, ಸಮಯ ಕೊಡಬೇಕು. ಅದಕ್ಕೆ ಅವ್ರಿಗೂ ಗೊತ್ತಿದೆ, ಶಿವಕುಮಾರ್ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ. ಅದನ್ನು ಅವರು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪ್ರಸನ್ನ, ಬಹುಶಃ ಕಾಂಗ್ರೆಸ್ ಮನೆಯೊಳಗಿನ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಇಷ್ಟು ದಿನ DCM ಕೂಗು ತುಂಬ ಜೋರಾಗಿ ಕೇಳಿ ಬರ್ತಾ ಇತ್ತು. ಅದರ ಜೊತೆಗೆ ಮುಖ್ಯಮಂತ್ರಿಗಳ ಬದಲಾವಣೆ ಕೂಗನ್ನು ಸ್ವಾಮೀಜಿಗಳ ಮೂಲಕ ಚರ್ಚೆ ಆಯಿತು. ಈಗ ನೋಡಿದ್ರೆ KPCC ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಒಲವು ತೋರಿಸ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಪರಮೇಶ್ವರ್ ಅವರು ಆಡಿರುವಂಥ ಮಾತುಗಳನ್ನು ಕೂಡ ಗಮನಿಸಿದರೆ ನಿನ್ನೆಯ ಚರ್ಚೆಯಲ್ಲಿ ಏನಾಗಿರ್ಬೋದು ಅನ್ನುವಂಥ ಒಂದು ಸೂಚನೆ ಇದ್ದಂತೆ ಇದೆ. ಹೀಗಾಗಿ ಕಾಂಗ್ರೆಸ್ ಮನೆಯೊಳಗಡೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಪ್ರಸನ್ನ? ಪ್ರಮೋದ್, ಇಷ್ಟು ದಿನಗಳ ಕಾಲ ಹೆಚ್ಚುವರಿ DCM ಮಾಡಬೇಕು ಅನ್ನುವಂತಹ ಕೂಗನ್ನ ಬೇರೆ ಬೇರೆ ಸಚಿವರು ಎತ್ತಿದ್ರು ಕೂಡ ಅದಕ್ಕೊಂದು ಸ್ಪಷ್ಟವಾದಂತ ಸ್ವರೂಪ ಇರಲಿಲ್ಲ. ಅಂದ್ರೆ ಯಾವ ಸ್ಟ್ರಾಟಜಿಯ ಆಧಾರದ ಮೇಲೆ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಿದ್ದಾರೆ, ಹೆಚ್ಚುವರಿ DCMಗೆ ಯಾಕೆ ಒತ್ತಡವನ್ನ ಪದೇ ಪದೇ ಹಾಕಲಾಗ್ತಿದೆ ಅನ್ನುವಂಥದ್ದು. ಇದೀಗ ದೆಹಲಿಗೆ ನಾಯಕರು ಹೋಗಿ ವಾಪಸ್ ಬಂದ ಬಳಿಕ ಎಲ್ಲೋ ಒಂದ್ ಕಡೆ ಅದು ಚಾನಲೈಸ್ ಆದಂಗೆ ಕಾಣ್ತಾ ಇದೆ. ಒಂದು ಸ್ಪಷ್ಟವಾದಂತಹ ದಿಕ್ಕಿಗೆ ಆ ಇಡೀ ಪ್ರಕರಣವನ್ನ ಅಥವಾ ಇಡೀ ಸ್ಟ್ರಾಟಜಿನ ತೆಗೆದುಕೊಂಡು ಹೋಗಲಾಗ್ತಿದೆ ಅನ್ನುವಂಥದ್ದು ಮತ್ತೊಂದು ಸ್ವರೂಪ ಸಿಕ್ಕಂತೆ ಕಂಡು ಬರ್ತಾ ಇದೆ. ಇದೀಗ ಪರಮೇಶ್ವರ್ ಅವರ ಮಾತಿರಬಹುದು, ಬೇರೆ ಬೇರೆ ನಾಯಕರು ಹೇಳ್ತಾ ಇರುವಂತಹ ಮಾತುಗಳನ್ನ ಗಮನಿಸಿದ್ರೆ ಮತ್ತು ದೆಹಲಿಯಿಂದ ನಮಗೆ ಸಿಗ್ತಾ ಇರುವಂತಹ ಒಂದಷ್ಟು ಮಾಹಿತಿಗಳ ಪ್ರಕಾರ ಹೈಕಮಾಂಡ್ ನಾಯಕರು ಕೂಡ ಹೆಚ್ಚುವರಿ DCM ಮಾಡೋದ್ರ ಬಗ್ಗೆ ಹೆಚ್ಚಾಗಿ ಆಸಕ್ತಿಯನ್ನು ವಹಿಸ್ತಾ ಇಲ್ಲ. ಅದರ ಬದಲಾಗಿ KPCC ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ರಾಜ್ಯ ನಾಯಕರು ಕೊಟ್ಟಂತಹ ಮಾಹಿತಿಯೂ ಕೂಡ ಅದೇ, ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರಿಗೆ ತಿಳಿಸ್ಕೊಡ್ತಾ ಇರುವಂತಹ ವರದಿಗಳು ಕೂಡ ಅದೇ. ಹೆಚ್ಚುವರಿ DCM ಅನ್ನ ಮಾಡೋ ಬದಲು ನೀವು KPCC ಅಧ್ಯಕ್ಷರ ಬದಲಾವಣೆಯನ್ನ ಮಾಡಿದ್ದೇ ಆದ್ರೆ ಅದಕ್ಕೊಂದು ಸ್ಪಷ್ಟವಾದಂತಹ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ. ಈಗ ಪ್ರಬಲವಾದಂತಹ ಖಾತೆಗಳಲ್ಲಿ
ಅವೆಲ್ಲವೂ ಕೂಡ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಬಳಿ ಇದೆ. ಡಿ ಕೆ ಶಿವಕುಮಾರ್ ಎರಡು ಖಾತೆಗಳನ್ನ ನಿಭಾಯಿಸಿಕೊಂಡು ಪಕ್ಷ ಸಂಘಟನೆಯನ್ನು ಮಾಡ್ತೀನಿ ಅನ್ನುವಂಥದ್ದು ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನೀವು ಹೆಚ್ಚುವರಿ DCM ಅನ್ನ ಮಾಡೋದೇ ಇಲ್ಲ ಅನ್ನೋ ಹಾಗಿದ್ರೆ ಕೆಪಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಿ ಸಮುದಾಯವಾರು ಬದಲಾವಣೆಯನ್ನ ಮಾಡಿದ್ದೇ ಆದ್ರೆ ನಮಗೆ ಕಾಂಗ್ರೆಸ್ ಪಕ್ಷದ ಮುಂದಿನ ಚುನಾವಣೆಗಳನ್ನ ಎದುರಿಸೋದು ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ಒಂದಷ್ಟು ಸಲಹೆಯ ರೂಪದ ಮಾತುಗಳನ್ನ ಮತ್ತು ಒತ್ತಡವನ್ನ ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರ ಮೇಲೆ ಹಾಕಿದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಇದೀಗ ಕೆಪಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಒಂದಷ್ಟು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಹೆಚ್ಚುವರಿ DCM ಅನ್ನ ಮಾಡಿದ್ರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಮುಜುಗರ ಉಂಟು ಮಾಡಿದಂತಾಗುತ್ತೆ ಮತ್ತು ಕಳೆದ ವರ್ಷ ಆದಂತಹ ಮಾತುಕತೆಗೆ ವ್ಯತಿರಿಕ್ತವಾಗಿ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಂತಾಗುತ್ತೆ. ಈ ಕಾರಣಕ್ಕೋಸ್ಕರ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿದ್ದೇ ಆದ್ರೆ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಚಿಂತನೆಯನ್ನು ನಡೆಸ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಬಹುತೇಕ ಎಲ್ಲವೂ ಕೂಡ ರಾಜ್ಯ ನಾಯಕರ ಸ್ಟ್ರಾಟಜಿ ಪ್ರಕಾರವೇ ನಡೆದುಕೊಂಡು ಹೋದ್ರೆ ಮುಂದಿನ ತಿಂಗಳ ವೇಳೆಗೆ ಈ ಬದಲಾವಣೆ ಆದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಚರ್ಚೆಗಳು ಕೇಳಿ ಬರ್ತಾ ಇದ್ದಾವೆ. ಮುಂದಿನ ತಿಂಗಳ ಒಳಗಾಗಿ ಕೆಪಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಿ ಇಡೀ ಪಕ್ಷ ಸಂಘಟನೆಗೆ ಹೊಸ ಸ್ವರೂಪವನ್ನು ಕೊಡಬೇಕು ಅನ್ನುವಂಥದ್ದು ಇದೀಗ ಹೈಕಮಾಂಡ್ನ ಚಿಂತನೆ. ಆದರೆ ಇದಕ್ಕೆ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಅಭಿಪ್ರಾಯವನ್ನು ಹೇಳಿದ್ದಾರೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ನ ಚುನಾವಣೆ ಸದ್ಯದಲ್ಲೇ ಬರಲಿಕ್ಕಿದೆ. ಆ ಎರಡು ಚುನಾವಣೆಗಳನ್ನ ತಾನು ತನ್ನ ನೇತೃತ್ವದಲ್ಲಿಯೇ ತೆಗೆದುಕೊಂಡು ಹೋಗ್ತೀನಿ ಮತ್ತು ಪಕ್ಷ ಸಂಘಟನೆ ಒಂದಷ್ಟು ಗಟ್ಟಿಮುಟ್ಟಾದಂತಹ ರೀತಿಯಲ್ಲಿ ಕಟ್ಟಿರುವಂತಹ ಕಾರಣಕ್ಕೋಸ್ಕರ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಮುಗಿಯೋ ತನಕವೂ ಕೂಡ ನಾನೇ ಅಧ್ಯಕ್ಷನಾಗಿ ಇರ್ತೀನಿ ಅನ್ನುವಂತಹ ಇರಾದೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಯಾವ ಅಂತಿಮ ತೀರ್ಮಾನಕ್ಕೆ ಬರುತ್ತೆ ಅನ್ನೋದರ ಆಧಾರದ ಮೇಲೆ ರಾಜ್ಯ ಕಾಂಗ್ರೆಸ್ನ ಗೊಂದಲಗಳಿಗೆ ತೆರೆ ಬೀಳುವಂತ ಸಾಧ್ಯತೆ ಇದೆ. ಪ್ರಮೋದ್, ಥ್ಯಾಂಕ್ ಯು ಪ್ರಸನ್ನ ಎಲ್ಲ ಮಾಹಿತಿಗಾಗಿ. ಬ್ರಾಟ್ ಯು ಬೈ ವಿಗಾರ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University.